ಗಣಸಿ ನಾಗರಾಜಣ್ಣ ಅಂತ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು. ರಾಮಚಂದ್ರ ಅನುಕಮಾನಹಳ್ಳಿ APMC ಮಾಜಿ ನಿರ್ದೇಶಕರು. ನಮ್ಮದು ಶೆಟ್ಟಿಗಬ್ರು ಮಾಜಿ APMC ಅಧ್ಯಕ್ಷರು. ವೆಂಕಟೇಶ್ ನಾಗರಳ್ಳಿ ಹಾಸನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ನಾಗರಾವ್ ಅಂತ ನನ್ನ ಹೆಸರು ಪೂರ್ಣಚಂದ್ರ ಅಂತ ಮಾಜಿ ತಾಲೂಕು ಪಂಚಾಯತಿ ಸದಸ್ಯರು ಲಾಳಂಕೆರೆ. ಸರ್ ನನ್ನ ಹೆಸರು ಪರಮೇಶ್ ಅಂತ ಹೇಳಿ ಲಾಳಂಕೆರೆ ಮಾಜಿ. ಈಗ ಲಾಳಿಂಕೆರೆ ಮಾರಿಕಾಂಬಾ ದೇವಸ್ಥಾನದ ಅಭಿವೃದ್ಧಿ ಅಂತ ನಿಮ್ಮ ವಿಚಾರವಾಗಿ ಯೋಗೇಶು ಮತ್ತು ಗ್ರಾಮದವರು ನನಗೆ ನಾಳಿಕೆರೆ ಗ್ರಾಮದಲ್ಲಿ ದೇವಸ್ಥಾನದ ವಿಚಾರವಾಗಿ ಸಂತೋಷ ಮತ್ತು ನಮಗೆ ದುಡ್ಡಿನ ವ್ಯವಹಾರಕ್ಕಾಗಿ ನಮ್ಮ ಊರಲ್ಲಿ ದುಡ್ಡಿನ ವ್ಯತ್ಯಾಸಗಳು ಆಗಿ ಗ್ರಾಮದಲ್ಲಿ ನನ್ನನ್ನು ಕೊಟ್ಟಿರೋದು. ಈ ಸಂತೋಷ್ ಅವರು ಗ್ರಾಮಕ್ಕೆ ಬಂದು ದೇವಸ್ಥಾನ ಮಾರಿಕಮ್ಮ ದೇವಸ್ಥಾನಕ್ಕೆ ಗ್ರಾಮದಲ್ಲಿ ನಿಂತು 10 ಲಕ್ಷನ ಈ ದೇವಸ್ಥಾನ ಕೊಡ್ತೀನಿ ಅಂತ ಹೇಳಿದ್ರಂತೆ. ಆಮೇಲೆ 10 ಲಕ್ಷ ಕೊಡ್ತೀನಿ ಅಂತ ಹೇಳಿದ ಮೇಲೆ ಗ್ರಾಮದವರು ಅಲ್ಲಿ ವೇದಿಕೆ ದೇವಸ್ಥಾನದ ಉದ್ಘಾಟನೆ ಸಮಾರಂಭದಲ್ಲಿ ಆ ದುಡ್ಡನ್ನ 10 ಲಕ್ಷನ ಎಲ್ಲಪ್ಪ ತಂದುಕೊಟ್ಟಿಲ್ಲ ಅಂತ ಯೋಗೀಶ್ ಅವರು ಗ್ರಾಮದವರು ಕೇಳಿದ್ದಾರೆ. ಆವಾಗ ಅವರು ಇಲ್ಲ ನಮಗೆ ಕೊಟ್ಟಿರೋದೇ 4 ಲಕ್ಷ 10 ಲಕ್ಷ ಕೊಟ್ಟಿಲ್ಲ ಅಂತ ಅಂದ ಮೇಲೆ ಗ್ರಾಮದವರು ಎಲ್ಲರೂ ಯೋಗೀಶ್ ಮೇಲೆ ಅಪನಂಬಿಕೆ ಹಾಕಿದ್ದಾರೆ. ಇವನು ಕೊಟ್ಟಿದ್ದೇನೆ ದುಡ್ಡು ಈಶ್ವರನ್ನು ನಮಗೆ ಕೊಟ್ಟಿಲ್ಲ ಅಂತ ಹೇಳಿ ಗ್ರಾಮದವರೆಲ್ಲರೂ ಮೇಲೆ ಯಾವಾಗೆಲ್ಲ ಕೇಳಿದ್ರು ಅದು ಸಂತೋಷನ ಹತ್ರ ಹೋಗಿ ಇವರು ವಿಚಾರ ಮಾಡಿದ್ದಾರೆ. ಗುಡಿಗೌಡರು ಎಲ್ಲ ವಿಚಾರ ಮಾಡಿದಾಗ ಹೌದು ನಾನು 4 ಲಕ್ಷ ಕೊಟ್ಟಿದ್ದೀನಿ ಅಂತ ಹೇಳಿದರೆ 4 ಲಕ್ಷ ಕೊಟ್ಟಿದ್ದೀವಿ ಅನ್ನೋದಕ್ಕೆ ಅಲ್ಲ 10 ಲಕ್ಷನ ಕೊಟ್ಟಿದ್ದೀನಿ ಅಂತ ಸಂತೋಷ ಹೇಳಿದ್ದಾರೆ. ಆಮೇಲೆ ಮತ್ತೆ ಇದು 10 ಲಕ್ಷ ಕೊಟ್ಟಿದ್ದರೋ ಇಲ್ಲ ಅನ್ನೋದಕ್ಕೆ ಯಾರಿದ್ರು ಏನು ಸಾಕ್ಷಿ ಆಧಾರ ಏನು ಅಂತ ಕೇಳೋ ವಿಚಾರದಲ್ಲಿ ಆಯಿತು ದೇವಸ್ಥಾನ ಹತ್ರ ನಾನು ಬರ್ತೀನಿ, ಸತ್ಯನ ನಾನು ಮಾಡ್ತೀನಿ, ಅವನು ಸತ್ಯ ಮಾಡಲಿ ಅಂತೇಳಿ ಸಂತೋಷ್ ಅವರು ಗ್ರಾಮಕ್ಕೆ ತಿಳಿಸಿದ್ದಾರೆ. ಗ್ರಾಮದವರು ಅವಾಗ ದೇವಸ್ಥಾನ ಮುಂಭಾಗದಲ್ಲಿ ಎಲ್ಲ ಸುತ್ತಮುತ್ತ ಗ್ರಾಮಸ್ಥರಿಗೆ ಕರೆದು ಅಲ್ಲಿ ಆ ದೇವಸ್ಥಾನದ ಮುಂದೆ ಪಂಚಾಯತ್ಗೆ ಇಡಬೇಕು ಅಂತ ಹೇಳಿ ಎಲ್ಲರೂ ಹೇಳಿದ್ದಾರೆ. ನಮಗೆ ತಿಳಿಸಿದರು ಬನ್ನಿ ಹಿಂಗೆ ಸಂತೋಷ ಮತ್ತು ಯೋಗೀಶ್ವರ ಮಧ್ಯೆ ಈ ಥರ ದುಡ್ಡಿನ ವ್ಯವಹಾರ ಇದೆ, ಈ ಥರ ವ್ಯತ್ಯಾಸಗಳಾಗಿದ್ದಾರೆ, ಬನ್ನಿ ಅದೇನು ದೇವಸ್ಥಾನ ವಿಚಾರ ಅದೇನು ನೋಡೋಣ ಅಂತಂದಲ್ಲಿ ನಾವು ಆ ಜಾಗಕ್ಕೆ ಹೋದು ಗ್ರಾಮದವರೆಲ್ಲರೂ ಸೇರಿ ಆಮೇಲೆ ಗಲಾಟೆ ಗದ್ದಲುಗಳು ಆಗಲು ಬೇಡ, ನಮ್ಮ ಬಾಬಣ್ಣರೇ ಆ ಊರಿಗೆ ಮುಖಂಡರು ಅವರೇ ಆಗಿ ಹೇಳಿದರು ಗಲಾಟೆ ಗದ್ದಲು ನಮ್ಮೂರಲ್ಲಿ ಆಗಬಾರ್ದು, ಆದರೆ ಶಾಂತಿಯುತವಾಗಿ ನಡಿಬೇಕು, ಸತ್ಯ ಏನು ಅಂತ ಹೌದು ಅಲ್ವೋ 10 ಲಕ್ಷ ಕೊಟ್ಟಿದ್ದಾರೋ ಹೌದು ಅಲ್ವೋ ಅಂತ ತಿಳ್ಕೋಬೇಕು, ಎಲ್ಲರೂ ಶಾಂತಿಯಿಂದ ಮಾತಾಡಬೇಕು ಅಂತ ಅವರು ಬಾಬಣ್ಣರು ಹೇಳಿದ್ರು. ನಾವು ಅದೇ ಥರವಾಗಿ ನಮ್ಮನ್ನು ಅಧ್ಯಕ್ಷರು ಮಾಡಿದ್ರು, ಅದೇ ಥರವಾಗಿ ಗ್ರಾಮದವ್ರಿಗೆಲ್ಲ ಆಗಿವೆ. ನೋಡಪ್ಪ ಏನೇ ಮಾತಾಡಬೇಕಾದ್ರೂ ನಮ್ಮನ್ನು ಕೇಳಿ ಇದು ಮಾಡಿ ಗಲಾಟೆ ಗದ್ದೆಗಳಾಗಬಾರ್ದು, ಇಂಥವೆಲ್ಲ ಆದಾಗ ಸುಮ್ಮನೆ ಊರಿಗೆ ಬಂಧುಗಳಾಗ್ತವೆ ಆಗಬಾರ್ದು ಅಂತ ನಾವೇ ಅಲ್ಲಿ ಹೇಳಿದ್ವು. ಆವಾಗ ನಾವು ಗ್ರಾಮದಲ್ಲಿ ಹೇಳಿದ್ವು ಹೌದು ಮಾಡಿದ್ರು. ಯೋಗೇಶ್ ಅಲ್ಲ ಇವರಲ್ಲ ಸಂತೋಷರಲ್ಲ ಯೋಗೇಶ್ ಇನ್ವೈಟ್ ಮಾಡಿದ್ರು ಅಧ್ಯಕ್ಷರು. ಹೌದು ಪಂಚಾಯತಿಗೆ ಅಧ್ಯಕ್ಷರು ಮಾಡಿದ್ರು. ಪಂಚಾಯತಿ ಮಾಡಕ್ ನೀವು ಅಧ್ಯಕ್ಷರು ನಮ್ಮ ಗ್ರಾಮಕ್ಕೆ ಲಾಳಂಕೆರೆ ಗ್ರಾಮಕ್ಕೆ ನಾಗರಾಜನವರು ಬಂದು ನಾನು ಆ ಟ್ರಸ್ಟಿ ಅಧ್ಯಕ್ಷ ನಾಗರಾಬಾಬು ಅಂತ ಹೇಳಿ ಹಿರಿಯರು ಅಂತ ಬಂದ ಮೇಲೆ ನಾವೇನ್ ಮಾಡಿದ್ವಿ ಇವ್ರನ್ನ ಕರೆದ್ಬಿಟ್ಟು ಚಾಪೆ ಹಾಕಿ ಕೂರಿಸಿ ದೇವಸ್ಥಾನದ ಅಂಗಳದಲ್ಲಿ ಪ್ರಾರಂಭ ಮಾಡಿದ್ವಿ ಪಂಚಾಯತಿನ. ಊರಿನ ಹಿರಿಯರೆಲ್ಲ ಇದ್ರು, ಆಮೇಲೆ ಸುತ್ತಮುತ್ತ ಎಲ್ಲ ಗ್ರಾಮಸ್ಥರುಗಳಿಗೆ ಅವರನ್ನೇ ಸಂತೋಷ್ ಅವರೇ ಫೋನ್ ಮಾಡಿದ್ದಾನೆ, ಯೋಗೇಶ್ ಅವ್ರನ್ನ ಫೋನ್ ಮಾಡಿದ್ದಾನೆ. ಅಲ್ಲಿ ಬಂದಿರ್ತಕ್ಕವ್ರೆಲ್ಲ ಒಂದೇ ಪಾರ್ಟಿಯವರು ಅವರವರಲ್ಲಿ ಭಿನ್ನಾಭಿಪ್ರಾಯಗಳಾಗಿ ಒಂದ್ ಕಡೆ ಬಂದು ಸೇರಿದ್ರು. ಇವ್ರಿಗೆ ಆ ವಿಚಾರ ಗೊತ್ತಿಲ್ಲ. ಬಂದು ನಾನು ಕೇಳಿದೆ, ನಾನು ಕರೆದೆ, ಇವ್ರು ಆಚೆ ಕಡೆ ನಿಂತಿದ್ರು, ಬನ್ನಿ ನಾಗರಾಜ ನಾವು ಒಳಗಡೆ ಕೂತ್ಗಳಿಂದ ಕೂರಿಸಿದೆ. ಕೂರಿಸ್ಬಿಟ್ಟು ಅದಾದ್ಮೇಲೆ ಕೂರಿಸ್ಬಿಟ್ಟು ಇರೋ ವಿಚಾರನ ಸತ್ಯತೆ ಏನಿದೆ ಅದನ್ನ ಪರಿಶೀಲನೆ ಮಾಡಿ ಅಂತ ಹೇಳ್ಬಿಟ್ಟು ಇವ್ರಿಗೆ ಅಧ್ಯಕ್ಷತೆಯನ್ನು ವಹಿಸಿದ್ವಿ. ಅಧ್ಯಕ್ಷತೆಯನ್ನು ವಹಿಸಿದ ಮೇಲೆ ಮಾತುಕತೆ ಶುರು ಮಾಡಿದ್ರು. ಅದಕ್ಕಿಂತ ಮುಂಚೆ ಏನಾಗಿದೆ ಅಂತಂದ್ರೆ
ಗ್ರಾಮಸ್ಥರು ಈ ವಿಚಾರವಾಗಿ ಬೇರೆಯವ್ರು ಯಾರು ಹೇಳಿರ್ಲಿಲ್ಲ, ನಮಗೂ ಕೂಡ ಹೇಳಿರ್ಲಿಲ್ಲ. ಪಂಚಾಯತಿ ಇದೆ ಬನ್ನಿ ಸತ್ಯ ಪ್ರಮಾಣ ಬರ್ತಾ ಇದ್ದಾರೆ ಅಂತ ಹೇಳಿದ್ಮೇಲೆ ನಾವು 11 ಒಳಗೆ ಸ್ನಾನ ಮಾಡ್ಕೊಂಡು ದೇವಸ್ಥಾನದ ಬಳಿ ಬಂದಿದ್ವಿ. ಅದನ್ನ ಮುಂದಿನ ವಿಚಾರಗಳನ್ನ ಇವ್ರಿಗೇನ ಅಧ್ಯಕ್ಷತೆಯನ್ನ ವಹಿಸಿ ಇವ್ರನ್ನ ಮುಂದುವರೆದ ಭಾಗನ ಇವ್ರಿಗೆ ಕೇಳ್ಕೊಂಡಾಗ ಅವನಲ್ಲಿ ಸತ್ಯಾಸತ್ಯತೆ ಬರಲಿಲ್ಲ. ನಾವು ಗ್ರಾಮದಲ್ಲಿ ದೇವಸ್ಥಾನದ ಬಗ್ಗೆ ಹೇಳಿದ್ವಿ, ನಮ್ಮೂರಲ್ಲಿ ಸತ್ಯ ಪ್ರಾಮಾಣಿಕವಾಗಿ ಆಣೆ ಪಾಣೆ ಏನು ಮಾಡಬಾರ್ದು, ಹೊರಗಿನ ಊರಿಂದ ಬಂದಿಲ್ಲ ಎಲ್ಲರಿಗೂ ಗೌರವ ಕೊಡ್ತೀವಿ, ನೀವು ನಮ್ಮೂರಿನ ಪಂಚಾಯತ್ ಏನಿದೆ 2 ವಾಕ್ಯದಲ್ಲಿ ಮುಗಿಬೇಕು, ಕೊಟ್ಟಿದ್ದೀವಿ ಕೊಟ್ಟಿಲ್ಲ, ಬೇರೆ ಊರಿನ ನಮಗೆ ವಿಚಾರಗಳು ಬೇಡ, ಇದರಲ್ಲಿ ಮೂಗು ತೋರ್ಸಕ್ಕೆ ಯಾರು ಬರಬಾರ್ದು ಗೊತ್ತಿದ್ದಾರೆ ಅಂತ ಹೇಳಿ ಇವ್ರಿಗೆ ಅಧ್ಯಕ್ಷತೆ ಬಿಟ್ವಿ ಅಷ್ಟೇ. ಅಧ್ಯಕ್ಷ ಬಿಟ್ಟಾದ್ಮೇಲೆ ಇವರು ವಿಚಾರಿಸಿದ್ರು, ನಾಗರಾಜಣ್ಣರು ಯಾವ ಕೊಟ್ರಿ ಎಲ್ಲಿ ಕೊಟ್ರಿ ಅಂತೆಲ್ಲ ವಿಚಾರ ಮಾಡಿದಾಗ ಅವರಲ್ಲಿ ಸತ್ಯ ಬರಲಿಲ್ಲ. ಆಮೇಲೆ ಅವರು ಪ್ರಮಾಣ ಮಾಡ್ತೀವಿ ಆಣೆ ಮಾಡ್ತೀವಿ ನಾವು ಕರ್ಪೂರ ತಂದ್ಕೊಡಿ ನಾನು ಕೊಟ್ಟರೆ ಸತ್ಯ ಅಂತೆಲ್ಲ ಅಂದ್ರು ಸಂತೋಷ್ ಅವರು. ನಾನು ಹೇಳಿದಕ್ಕೆ ಸಂತೋಷ್ ಅವರೇ ಸುಮ್ಮನೆ ಇಲ್ಲದೆಲ್ಲ ನಡಿಬೇಡಿ, ನಾವು ಗ್ರಾಮದಲ್ಲಿ ಎಲ್ಲ ಒಗ್ಗಟ್ಟಾಗಿದ್ವಿ, ವಿಷ ಬೀಜನ ಬಿಟ್ಟು ಒಬ್ಬರಿಗೆ ಇಲ್ಲಿ ಗೊಂದಲ ಸೃಷ್ಟಿ ಮಾಡೋದು ಬೇಡ ಅಂತ ಹೇಳಿ ಅವ್ರಿಗೆ ಹೇಳಿದೆ. ಅದಾದ್ಮೇಲೆ ಇವ್ರಿಗೆ ಹೇಳಿದೆ ನಾಗರಾಜಣ್ಣರು ಏನು ನಡೀತು ಅಂತ. ಆಮೇಲೆ ನಾನು ಮುಂದುವರಿಸ್ತೀನಿ. ಅಲ್ಲಿ ಶುರು ಮಾಡಿದೆ. ಸಂತೋಷ್ ಅವ್ರನ್ನ ಕೇಳಿದ್ರು, ಇಲ್ಲ ಅವನ್ನೇ ಕೇಳಿ ಯೋಗೀಶನ, ಇಬ್ರು ಉಭಯ ಪಾಠಗಳು ಮುಂದೆ ಇದ್ದೀರಿ, ಯಾರೊಬ್ಬರು ಫಸ್ಟ್ ಹೇಳಿ ಅಂತಂದಾಗ ನಾವು ಸಂತೋಷ್ ಅವ್ರನ್ನ ವಿಚಾರ ಮಾಡಿದ್ವಿ. ಅವ್ರು ಹೇಳಿಲ್ಲ ಈ ರೀತಿಯಾಗಿ ನಾನು 10 ಲಕ್ಷ ನಾನು ಕೊಟ್ಟಿರೋದು ಸತ್ಯ, 10 ಲಕ್ಷ ನಾನು ಕೊಟ್ಟಿದ್ದೀನಿ. ಆಮೇಲೆ ನಾವೇನು ಹೇಳಿದ್ದು, 10 ಲಕ್ಷ ಕೊಟ್ಟಿರೋದಕ್ಕೆ ಗ್ಯಾರಂಟಿ ಏನು ಸಂತೋಷ್ ಅಣ್ಣರೇ ಅಂತ ಕೇಳಿದ್ವಿ. 10 ಲಕ್ಷ ನಾನು ಕೊಟ್ಟದಕ್ಕೆ ನಾನು ಸತ್ಯ ಮಾಡ್ತೀನಿ ಅಂತ. ಸತ್ಯ ಪ್ರಮಾಣಕ್ಕೆ ನಾವೆಲ್ಲ ಪಂಚಾಯತ್ ಗ್ರಾಮದ ಸತ್ಯ ಪ್ರಮಾಣ ನಾವು ಮಾಡಿಸೋದು ಬೇಡ, ಇಲ್ಲಿ ಸತ್ಯ ಇರುತ್ತೆ, ನ್ಯಾಯ ಕೊಟ್ಟಿರೋದು ಹೌದು ಇಲ್ಲ ಅನ್ನೋದಕ್ಕೆ ನಾವು ಮಾತ್ರ ಇಷ್ಟಕ್ಕೆ ಮಾತ್ರ ನಾವು ಇಲ್ಲಿ ಇದು ಮಾಡ್ತೀವಿ. ಸಾಕ್ಷಾತ್ ಆಧಾರದ ಮೇಲೆ ಏನಿದೆ ಅಂತ ನಾವು ನೋಡ್ತೀವಿ. ಹೇಳಿ ನೀವು ಮುಂದೆ ನಾನು ಇಲ್ಲ ನಾನು 10 ಲಕ್ಷ ನಾನು ಕೊಟ್ಟಿದ್ದೀನಿ. ಎಲ್ಲಿ ಕೊಟ್ರಿ? ಮನೇಲಿ ಕೊಟ್ಟಿದ್ದೀನಿ. ಮನೆಯಲ್ಲಿ ಯಾರಿದ್ರು? ಯಾರು ಇರಲಿಲ್ಲ. ಯಾರು ನಿಮ್ಮ ಒಬ್ಬರಿಗೆ ಯಾಕೆ ಕೊಟ್ರಿ? ಟೈಮಿಂಗ್ಸ್ 11 ಗಂಟೆ 11 ಗಂಟೆಯಿಂದ 1 ಗಂಟೆ ಟೈಮಿಂಗ್ಸ್. ಇಷ್ಟೊತ್ತಾಗ ನಾನು ಕೊಟ್ಟು ಎಷ್ಟು ಗಂಟೆಯಿಂದ ಕೇಳಿದೆ. ಇಷ್ಟೊತ್ತ ನಾನು 11 ಗಂಟೆ 12 ಗಂಟೆ ನಾನು ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಯಾರಿದ್ರು? ಯಾರು ಇರಲಿಲ್ಲ. ನಿಮ್ಮ ಆಫೀಸ್ ಒಳಗೆ ಒಬ್ರು ಇರಲಿಲ್ಲ ಅಂತ ಕೇಳಿದೆ. ಯಾರು ಇರಲಿಲ್ಲ. ಸರಿ ಹೇಳಪ್ಪ ಯೋಗೇಶು. ಇಲ್ಲ ಅವರು ಕೊಟ್ಟದೆ 4 ಲಕ್ಷ. ಯಾರ್ಯಾರು ಹೋಗಿದ್ರಿ? ಗುಡಿ ಹೋದ್ರು ನಾವು. ಊರಿನ ಇನ್ನೊಂದು ದೇವ್ ಅಂತ ಹೇಳಿ ಇನ್ನೊಬ್ರು ಸತೀಶ 4 ಜನ ಹೋಗಿದ್ದು. ಅಲ್ಲಿ ಹೋದಾಗ ಏನಂದ್ರು, ಕೊಬ್ಬರಿ ಅಂಗಡಿ ಶಿವಣ್ಣರಿಗೆ ಹೇಳಿದ್ವಿ ಹೋಗಿ ಅಂತ ಅಂದ್ರು. ನಾವಲ್ಲಿ 4 ಜನ ಅಲ್ಲಿ ಹೋದು. ಯೋಗೇಶ್ ಹೇಳಿದ್ ಮಾತು, 4 ಜನ ನಾವಲ್ಲಿ ಹೋದಾಗ ಶಿವಣ್ಣರು ಅವ್ರಿಗೆ ಫೋನ್ ಮಾಡಿದ್ರು ಸಂತೋಷ್ ಅವ್ರಿಗೆ. ಅವಾಗ ಕೊಟ್ಕಳ್ಸಯ್ಯ ಅಂತ ಹೇಳಿದ್ರು. 5 ಲಕ್ಷ ಅಂತ ಹೇಳಿದ್ರಂತೆ. ಅಲ್ಲಿ ಅವರು 4 ಲಕ್ಷ ಹೇಳಿದ್ರು ಸಂತೋಷ್ ಅಣ್ಣ ಅಂತ ಹೇಳಿದ್ರು. 4 ಲಕ್ಷ ಕೊಟ್ಟರು. ಸಂಜೆ ಇದ್ರು 4 ಲಕ್ಷ ಕೊಟ್ಟರು. 4 ಲಕ್ಷ ಏನೇ ಕೊಟ್ಟಿರೋದಕ್ಕೆ ಗ್ಯಾರಂಟಿ ಏನು ಅಂತ ಕೇಳಿ ಶಿವಣ್ಣರಿದ್ದಾರೆ. ಶಿವಣ್ಣರು ಕರ್ಸಿದ ಮೇಲೆ ಶಿವಣ್ಣರು ಬಂದರು. ಏನು ಶಿವಣ್ಣರೇ ನೀವು ಎಷ್ಟು ದುಡ್ಡು ಕೊಟ್ರಿ ಯೋಗೀಶ್ಗೆ ದುಡ್ಡು ಅಂತ ಕೇಳಿದ್ರು. 4 ಲಕ್ಷ. ಯಾವ ನಿಮ್ಮನ್ನು ಕೊಡೋದು ಹೇಳಿದ್ದರು? ಇದ್ರಿಗೆ ಇದ್ರು ಸಂತೋಷ್ ಅಣ್ಣರೇ ಕೊಡಿ ಅಂತ ಹೇಳಿದ್ರು ಅಂತ ಹೇಳಿದ್ರು. ಅವರು ಶಿವಣ್ಣರು ಈ ಮಾತು ಹೇಳಿದ್ರು, ನಿಲ್ಸಿ ಅಂತೇಳಿ. ನೋಡಿ ಸಂತೋಷರೇ, ಇಲ್ಲಿ ಇವರೇ 4 ಲಕ್ಷ ನಾನು ಹೇಳಿದ್ರು ನಾನು ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಶಿವಣ್ಣರು. ಇದಕ್ಕೆ ನೀವೇನು ಹೇಳ್ತೀರಾ? ಅದು 4 ಲಕ್ಷ ಆದಮೇಲೆ ನಾನು ಬೇರೆ 10 ಲಕ್ಷ ಮನೇಲೇ ಕೊಟ್ಟಿದ್ದೀನಿ ಎಂದು. ಆಗ ಅದು 14 ಇದು 14 ಲಕ್ಷ ಆಗ್ತಲ್ರಿ. 14 ಲಕ್ಷ ಕೊಟ್ಟರೆ ಊರಲ್ಲಿ ಕೊಡ್ರೆ ನೀವು 10 ಲಕ್ಷ 14 ಲಕ್ಷ. 10 ನಿಮಿಷ ಆದ್ಮೇಲೆ ಮತ್ತೆ ಅದು 10 ನಿಮಿಷ ಆದ್ಮೇಲೆ ಅವ್ರು ಮತ್ತಿನ್ನೊಂದು ಹೇಳಿದ್ರು, ಇವ್ರದ್ದು ನಮ್ದು ವ್ಯತ್ಯಾಸ ಇದೆ. ಅವರು ಕಸಬಾಗಿ ವಹಿಸಿದ್ದೀನಿ ಶಿವಣ್ಣ, ಕೊಟ್ಟುಬಿಟ್ಟು ಶಿವವ್ರನ್ನ ಕಸಬಾಗಿ ವಹಿಸಿದ್ದೆ. ಅವ್ರು ಕೊಟ್ಟಿರ್ಬೋದು, ಯಾವ ವಿಚಾರದಲ್ಲಿ ಅವ್ರು ಕೊಟ್ಟರು ಗೊತ್ತಿಲ್ಲ ನನಗೆ. ನಾನು ಇವರು ನನ್ನ ಮೇಲೆ ಇವಾಗ ಬೇಕು ಅಂತ ನನ್ನ ಮೇಲೆ ಇವರು ಪಿತೂರಿ ಹೂಡಿದ್ದಾರೆ ಶಿವವರು. ಈ 4 ಲಕ್ಷಕ್ಕೂ ನಮಗೆ ಸಮಾಧಿ ಇಲ್ಲ ಅಂತ ಅಂದ್ರು. ಕೊಟ್ಟಿರೋದು ನಿಜವಾಗಿ ಕೊಟ್ಟಿದ್ದಾರೆ. ಇವ್ರು ಇಸ್ಕೊಂಡು ಹೋಗಿದ್ದಾರೆ. ಕರೆಕ್ಟಾಗಿ 5:30 6 ಗಂಟೆ ನಾವು ಗ್ರಾಮಕ್ಕೆ ಗುಡಿ ಹೋಗೋದು ಕೊಟ್ಟಿದ್ದಾರೆ. ಅದು ಸತ್ಯಾಸತ್ಯತೆ ಆಯ್ತು. ಇವ್ರದ್ದು ಇನ್ನೊಂದು ಏನ್ ವಿಚಾರ ನಮಗೆ ಇಲ್ಲಿ ಕ್ಲಾರಿಫಿಕೇಶನ್ ಏನ್ ಸಿಗುತ್ತೆ ಅಂತ ನಿಮ್ಮಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಂದ್ರೆ,
ಇವರು ಅವತ್ತ ಸಂತೋಷ್ ಅವರು 12ರಿಂದ 1 ಗಂಟೆಗೆ ಬೆಂಗಳೂರಲ್ಲಿದ್ದಾರೆ. ಆಮೇಲೆ ಅದಾದ್ಮೇಲೆ ಯೋಗೇಶ್ನು ಕೂಡ ನಮ್ಮ ಗ್ರಾಮದಲ್ಲೇ ದೇವಸ್ಥಾನ ಓಪನ್ ಇದೆ, ಅವತ್ತ ಅವನು ಕೂಡ ಅಲ್ಲೇ ಇದ್ದಾನೆ, ಅವನು ಇಲ್ಲಿಗೆ ಬಂದಿಲ್ಲ. ಹಂಗಾಗಿ ಅವನಿಗೆ ಸದ್ಯ ಗೊತ್ತಾಗಿರ್ತಾರಲ್ಲ, ಅಲ್ಲಿ ಅವನು ಬಂದು ಇಲ್ಲ, ದುಡ್ಡು ಕೊಡಲಿಲ್ಲ, ಅವ್ನು ಬೆಂಗಳೂರಲ್ಲಿ ಇದ್ದಾನೆ ಅಂತ. ರಾತ್ರಿ 9:30 ಗಂಟೆಗೆ ನಮ್ಮ ಗ್ರಾಮಕ್ಕೆ ದೇವಸ್ಥಾನ ಉದ್ಘಾಟನೆ ಟೈಮಿಗೆ ಕರೆಕ್ಟಾಗಿ ಬಂದಿದ್ದಾರೆ ಸ್ಟೇಜ್ಗೆ. ಅಲ್ಲಿವರೆಗೂ ಸಂತೋಷ್ ಅವರು ಬೆಂಗಳೂರಲ್ಲೇ ಇದ್ದಾರೆ, ಬೆಂಗಳೂರಿಂದನೇ ಸೇದಾ ನೇರವಾಗಿ ಬಂದಿದ್ದಾರೆ. ಅವತ್ತು ಅವರು ಊರಲ್ಲಿಲ್ಲ ಅಂತ ಇಲ್ಲಿ ನಾನು ಸ್ಪಷ್ಟಪಡಲಿಕ್ಕೆ ಇಷ್ಟಪಡ್ತೇನೆ. ನಾವಿಲ್ಲಿ ಬಂದಿರೋ ಉದ್ದೇಶ ಏನು ಅಂದ್ರೆ, ಇಲ್ಲಿ ಪಕ್ಷ ಪಾರ್ಟಿ ವಿಚಾರಗಳು ಬಂದ್ಬಿಟ್ಟಿದೆ. ಪಕ್ಷ ಪಾರ್ಟಿ ಜಾತಿ ಈ ವಿಚಾರ ಬಂದಿದೆ. ನಾನು ಅಲ್ಲೇ ಹೇಳಿದೆ ಸದಸ್ಯರಿಗೆ, ಇದು ಪಕ್ಷ ಪಾರ್ಟಿ ನ್ಯಾಯ ಅಲ್ಲ, ಇದು ಪಂಚಾಯತಿ ಅಲ್ಲ. ಅಲ್ಲಿ ಸೇರಿದ್ದರು ಕಾಂಗ್ರೆಸ್ ಮಾತ್ರ ಅಲ್ಲ, JDS ನಲ್ಲಿ ಚಿಕ್ಕಂಶಿ ಪುಟ್ಟಣ್ಣ, ಕುಮಾರಣ್ಣ, ಗಂಗಾಧರು, ಕೇಶವಣ್ಣ, ನಮ್ಮ ಶೇಖರಣ್ಣ ಹೊರಗಡೆ ಎಲ್ಲ ದೇವಸ್ಥಾನ ಹೊರಗಡೆ ನಿಂತಿದ್ರು. ಅವರೆಲ್ಲರೂ ಪೂರ್ತಿ JDS ಹೆಚ್ಚಿದ್ರು, ಎಷ್ಟು ಜನ ಇದ್ರು ಅವರೆಲ್ಲ ಹೊರಗಡೆ ನಿಂತಿದ್ರು. ಅವರೇ ಮೆಸೇಜ್ ಹಾಕ್ಯಾರ ಬಿಡಿ, ಪಕ್ಷಾತೀತವಾಗಿ ಬನ್ನಿ ಅಂತ ಬಿಟ್ಟು ಮೆಸೇಜ್ ಹಾಕಿದ್ದಾರೆ. ಅಲ್ಲ, ಇಲ್ಲಿ ಬಂದಿರೋದು ಈ ತರವಾಗಿ ಶಿವಲಿಂಗೇಗೌಡರ ಮೇಲೆ ಹೇಳಿದಾರಲ್ಲ, ಶಿವಲಿಂಗೇಗೌಡರಿಗಿವೆ ಈ ಪಂಚಾಯತಿಗಿವೆ ಸಂಬಂಧ ಇಲ್ಲ. ಅದ್ರ ಜೊತೆಗೆ ಈ ಪಂಚಾಯತಿ ಸೇರುತ್ತೆ ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಪಂಚಾಯತಿ ಆದ್ಮೇಲೆ ವಿಚಾರ ಗೊತ್ತಾಗಿದೆ. ಹಿಂಗೆ ನಾಲಿಕೆಯಲ್ಲಿ ಗಲಾಟೆ ಆದ ಅಂತಂದಾಗ ಅವಾಗ ಏನಪ್ಪ ಅಂತ ಬೇರೆ ಸೇರಿದ್ರನ್ನ ಕೇಳಿದ್ರವರು, ಈ ನ್ಯಾಯಕ್ಕೆ ಸೇರ್ತಾರೆ, ಪಂಚಾಯತ್ ಸಂತೋಷಂದವೇ ಹೇಗಿಸೊಂದು ಪಂಚಾಯತ್ ಇದೆ ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಕಾಲ್ ಡೀಟೇಲ್ಸ್ ತೆಗ್ತೀವಿ, ಶಾಸಕರು ಅವ್ರಿಗೆ ಗೊತ್ತಿಲ್ಲ. ನನಗೆ ಫೋನ್ ಮಾಡಿದ್ರು ಅವರು 4 ಗಂಟೆ ಶಾಸಕರು, ಏನೋ ನಿಮ್ಮೂರ್ದು ಗಲಾಟೆ ಅಂತಲ್ಲ, ಹೊರಗೆ ಹೇಳಿದ್ರೆ ನಾವು ಮರೆಯೋದು ಪ್ರಶ್ನೆ, ಏನಾದ್ರು ಗಲಾಟೆ ನಿಮ್ಮೂರು ಅವೆಲ್ಲ ಹಾಕಿದ್ರೆ ಸತ್ಯ ಪ್ರಮಾಣ ಮಾಡಿಸ್ತಾ ಇದ್ದಾರೆ ಅಂತ ನನಗೆ ಫೋನ್ ಮಾಡಿದ್ರು ಶಾಸಕರು. ನಾನು ಹೇಳಿದ್ರೆ ದೇವರಾಗಿದ್ರು ನನಗೆ ಗೊತ್ತಿರಲಿಲ್ಲ. ಇವರು ಈ ತರ ಬಂದು ಸತ್ಯ ಪ್ರಮಾಣಕ್ಕೆ ಇದ್ದಾರೆ. ನನಗೆ 11 ಫೋನ್ ಮಾಡಿದ್ರು. 11 ನಾನು ಸ್ನಾನ ಮಾಡ್ಕೊಂಡು ದೇವಸ್ಥಾನದ ಹತ್ರಕ್ಕೆ ಹೋದೆ. ಆಮೇಲೆ ಪೊಲೀಸ್ ಸಿಬ್ಬಂದಿ ಹೋದ್ರು, ಫುಲ್ ಜಮಾಯಿಸಿದ್ರು, ಬಂದಿದ್ರು. ಜನರು ಊರು ಸುತ್ತ ಇವರು ಗ್ರೂಪ್ ಅಲ್ಲಿ ಇದಾಗಿದೆ, ಜಾಸ್ತಿ ಮೆಸೇಜ್ ಹಾಕಿದ್ರೆ ಎಲ್ಲ ಬಂದಿದ್ದಾರೆ, ಸುತ್ತ ಇವರೆಲ್ಲ ಬಂದಿದ್ದಾರೆ. ಗಲಾಟೆ ಮಾಡಕ್ ಅವಕಾಶ ಆಗಬಾರ್ದು ಅಂತ ಹೇಳಿ ನಾವು ಫಸ್ಟ್ ಆಫ್ ಆಲ್ ಹೇಳಿದ್ವಿ, ಗ್ರಾಮಸ್ಥರು ದಯಮಾಡಿ ಬೇರೆ ಊರಿನವರು ಅಲ್ಲೆಲ್ಲ ಬಳಸಬೇಡಿ, ತಪ್ಪಿಸಬೇಡಿ, ಊರಿನವ್ರಿಗೆ ಮಾತ್ರ ಮಾತಾಡಲಿಕ್ಕೆ ಅವಕಾಶ ಕೊಡಿ. ಮಧ್ಯದಲ್ಲಿ ನಾಗಣ್ಣ ಇದ್ದಾರೆ, ತಪ್ಪು ಸರಿ ಎರಡನ್ನೂ ಸೇರಿಸಿ ಮಧ್ಯೆ ಪಂಚಾಯತಿ ಮಾಡ್ತಾರೆ ಅಂತ ಒಂದು ವರ್ಡ್ನ ನಮ್ಮ ಮೊದಲೇ ಗ್ರಾಮ ಸುತ್ತಮುತ್ತ ಗ್ರಾಮಸ್ಥರಿಗೆ ಹೇಳ್ಬಿಟ್ಟೆ. ಅದ್ರ ಬಗ್ಗೆ ಹೇಳಿದ್ರು. ದೇವಸ್ಥಾನಕ್ಕೆ ಅದಕ್ಕೆ ಮುಖಂಡ್ರು ಗ್ರಾಮಕ್ಕೆ ಈ ತರ ಆಯ್ತು. ಅಲ್ಲಿ ಆಗೇನೆ ನಮಗೆ ಅಲ್ಲಿಗೆ ಬಪ್ಪಂಗಿ ಕುಮಾರಣ್ಣದು 4 ಲಕ್ಷ ರೂಪಾಯಿ, ಶಿವಣ್ಣಂದು 4 ಲಕ್ಷ ರೂಪಾಯಿ ನಮಗೆ ಗ್ಯಾರಂಟಿ ಆಯ್ತು. 10 ಲಕ್ಷ ರೂಪಾಯಿ ನಮಗೆ ಗ್ಯಾರಂಟಿ ಆಗಿದ್ದಾಗ ಸಂತೋಷಣರೇ, ಇದು 10 ಲಕ್ಷ ರೂಪಾಯಿ ನೀವು ಕೊಟ್ಟಿರುವಂತಹ ಹಣ ಇಲ್ಲಿ ಯಾರು ನೀವು ಒಬ್ಬರೇ ಕೊಟ್ಟಿದ್ರೆ ಅವರಿಗೆ ದೇವಸ್ಥಾನ ಕೊಟ್ಟಿದ್ರು ಅಥವಾ ಇನ್ಯಾವುದೋ ಕೊಟ್ಟಿರೋ ಗೊತ್ತಿಲ್ಲ. ನೀವು ಕೊಟ್ಟಿದ್ರೆ ದೇವ್ರ ಸೇರ್ಕೊಂಡಿರುತ್ತೆ. ಈ ಶೇಡ್ ಇದ್ರೆ ಅವನ ಭಗವಂತನ ಶಿಕ್ಷೆ ಕೊಡ್ತಾರೆ. ನೀವು ಇದಕ್ಕೆಲ್ಲ ನೀವೆಲ್ಲ ಪಂಚಾಯತಿ ಪರವಡಿ ನೀವು ಯಾವುದೋ ಸಂತೋಷಣ ಇಂಥಕ್ಕೆಲ್ಲ ಕೊಡ್ಬಾರ್ದು. ಕೊಟ್ಟಿದ್ದು ದೇವಸ್ಥಾನ ಕೊಟ್ಟಿದ್ರ ಕುಡಿ ಹೋಗ್ಲಿ, ಅವೇನೇ ಈ ಶೇಡ್ ನಾವು ಪಾಪದವ್ರು ಹೋಗ್ಲಿ ಅಂತ ನಾವು ಇದು ಹೇಳು. ಇಲ್ಲ ಸತ್ಯ ಮಾಡ್ಬೇಕು, ಆದ್ರೂ ಕರ್ಪೂರ ತಗೊಂಬನ್ನಿ, ನಾನು ಸತ್ಯ ಮಾಡಲೇಬೇಕು, ಸತ್ಯ ಮಾಡ್ಬೇಕು ಅಂದ್ರು ಅಂತ ಅಂದ್ರು. ನಾನು ಅವಾಗ ಹೇಳಿದೆ, ಸತ್ಯ ಪ್ರಮಾಣ ನಾವು ಗ್ರಾಮದಲ್ಲಿ ಮಾಡಿಸಲ್ಲ, ನಿಮ್ಗೆ ಇಷ್ಟ ಇದ್ರೆ ಕೊಡುದೀವಿ, ಇಲ್ಲ ಅಂದಿಲ್ಲ. ನಿಮ್ಗೆ ಸತ್ಯತೆ ಕಾಣ್ತಾ ಇದೆ, ಎದುರುಗಡೆ ಕಾಣ್ತಾ ಇದೆ. ಸಂತೋಷ್ ಅವರೇ, ದಯಮಾಡಿ ಶಾಸಕರಲ್ಲಿ ನೀವಿರಲಿ ಇನ್ನೊಬ್ರಲ್ಲಿ ರಾಜಕಾರಣಿ ಇಂಥ ಗ್ರಾಮಗಳಿಗೆ ಬಂದು ಒಬ್ಬರನ್ನೊಬ್ಬರನ್ನ ಜನಗಳನ್ನ ದಿಕ್ತಪ್ಪಿಸ್ಬೇಡಿ, ವರ್ಷ ಆಗಬೇಡಿ, ನೀವು ರಾಜಕಾರಣ ಎಷ್ಟಾದ್ರೂ ಮಾಡ್ಕೊಳ್ಳಿ ಅಂತ ಇದೇ ಬೋರ್ಡನ್ನು ಕೂಡ ನಾನು ಸಂತೋಷ್ ಅವ್ರಿಗೆ ಹೇಳಿದೆ. ಆದ್ಮೇಲೆ ಅವರು ಪ್ರೆಸ್ ಮಾಡಿದ್ದಾರೆ. ಆ ಪ್ರೆಸ್ ಮಾಡಿದ್ರು ನಾನು ಫೋನ್ ಮಾಡಿದೆ, ನನ್ನ ಫೋನ್ ತಗೊಳ್ಳಿಲ್ಲ. ಅವರು ಕೇಳೋಣ ಯಾಕೆ ಇಂತಾರೆ ಸುಮ್ಮನೆ ತಪ್ಪು ಕಲ್ಪನೆಗಳನ್ನ ಜನಗಳಲ್ಲಿ ಸೃಷ್ಟಿ ಮಾಡಿ ಯಾಕೆ ಜನಗಳನ್ನ ತಪ್ಪಿಸ್ತೀನಿ ಅಂತ ನಾನು ಕೇಳಲಿಕ್ಕೆ ಅಂತೇಳಿ ಅವ್ನು ಫೋನ್ ಮಾಡಿದೆ. ನಾನು ಅದು ಯಾರು ಮಾಡಲ್ಲ, ಶಾಸಕರು ಕೂಡ ಮಾಡಲ್ಲ. ಏನಾದ್ರು ಊರ್ ಗ್ರಾಮ ಕೆಲಸ ಇತ್ತು ಅಂದ್ರೆ ಕರೀತೀವಿ, ಬಂದು ನಿಂತೀವಿ, ಮಾಡಿ ನಿಂತೀವಿ. ಅಷ್ಟು ಬಿಟ್ರೆ ಇದರಲ್ಲಿ ರಾಜಕಾರಣ ತಗೊಂಡು ಸುಮ್ಮನೆ ನಮ್ಮ ಗ್ರಾಮದ ಹೆಸರನ್ನ ದಯಮಾಡಿ ಕೆಡಿಸ್ಬೇಕು ಅಂತ ಬಂದಿದ್ದಾರೆ. ಅದೆಲ್ಲ ಆಗ್ಬಾರ್ದು ಅಂತ ತಮ್ಮಲ್ಲಿ ಮನವಿ ಈ ಮೂಲಕ ತಿಳಿಸ್ತೀನಿ. ರಾಜಕಾರಣದ ಪಂಚಾಯತ್ಗೆ ಅಲ್ಲೇ ಬಿಡಿಯೋದು, ರಾಜಕಾರಣ ಪಂಚಾಯತ್ಗೆ ಅಲ್ಲ. ಎಲ್ಲ ಪಾರ್ಟಿಯಲ್ಲಿ ಇದ್ದಾರೆ, JDS ಇದ್ದಾರೆ, ಕಾಂಗ್ರೆಸ್ ಬೇರೆಯವರು ಇದ್ದಾರೆ, ಎಲ್ಲ ಸುತ್ತಮುತ್ತ ಗ್ರಾಮಸ್ಥರು ಬಂದವರು. ಇದು ಪಾರ್ಟಿ ಈ ಪಂಚಾಯತ್ಗೆ ಆದ್ರೆ ಬೇರೆ ತರ ಆಗೋದು. ಸಂತೋಷ್ ಅನ್ನೋರು ಎಷ್ಟು ನಾವು ಗೌರವದಿಂದ ಮಾತಾಡಿದೀವಿ, ಅವ್ರ ಬಗ್ಗೆ ಎಲ್ಲ ವಿಚಾರ ತಿಳ್ಕೊಂಡಿದ್ದೀವಿ, ಅವ್ರು ಹೇಳಿದ್ದೆಲ್ಲ ತಗೊಂಡಿದ್ದೀವಿ. ಇವ್ರು ಯಾರು ಯೋಗೀಶ ಮಾತಾಡಿದ್ದು, ಅವ್ನು ಏನು ಹೇಳಿದ್ದನ್ನ ಕೇಳ್ಕೊಂಡು. ಆದ್ರೆ ನಾವು ಎರಡನ್ನೂ ಇವನು ಸುಳ್ಳು ಹೇಳ್ಬೋದು, ಅವರು ಸುಳ್ಳು ಹೇಳ್ಬೋದು. ನೀವು ಸುಳ್ಳು ಹೇಳ್ತೀರಾ, ನೀವು ದಿಟ್ಟ ಹೇಳ್ತೀರ ನಾವು ಹೇಳಿಲ್ಲ. ಸಾಕ್ಷ್ಯ ಆಧಾರದ ಮೇಲೆ ತಗೊಂಡು ನಾವು ಸಾಕ್ಷ್ಯ ಆಧಾರದ ಮೇಲೆ ತಗೊಂಡಾಗ ಸಾಕ್ಷ್ಯ ಆಧಾರದ ಮೇಲೆ ನಮಗೆ 4 ಲಕ್ಷ ಮಾತ್ರ ಪ್ರೂಫ್ ಆಗಿದ್ದು ಓಡಾಡ್ತಾ ಇದೆ. ಇದು ಸಂಬಂಧಿಕರು
ಸಂಬಂಧಿಕರಿದ್ರ ಶಾಸಕರ ಸಂಬಂಧಿಕರಿದ್ರ ಶಾಸಕರ ಸಂಬಂಧಿಕರು ಅಂತಲ್ಲ, ಒಬ್ರು ಅವ್ರು ಯಾರು ನಾವು ನೋಡಿಲ್ಲ. ಒಟ್ಟು ಸುತ್ತಮುತ್ತ ಗ್ರಾಮ ಎಲ್ಲ ಬಂದಿತ್ತು. ಯಾವ್ದೇ ಇವೆಲ್ಲ ಸಂತೋಷರು ಹಾಕಿರಲ್ಲ, ಇದಕ್ಕೆ ಬನ್ನಿ ಎಲ್ಲ ದೇವಸ್ಥಾನದ ಮೆಸೇಜ್ ಹಾಕಿದ್ರಲ್ಲ, ಪ್ರಾಮುಖ್ಯತೆ ಇದಕ್ಕೆ ನಿಜವಾದ ಮಾತು ಒಂದು ಮಾತು ಹೇಳ್ತೀನಿ. MLA ಸಂಬಂಧಗಳಲ್ಲಿ ಅಣ್ಣತಮ್ಮರಲ್ಲಿ ಆ ನ್ಯಾಯಕ್ಕೆ ಬಂದಿರೋದೇ ಅಲ್ಲ. ಸುಮ್ಮನೆ ನಾವೆಲ್ಲ ಇಲ್ಲದ್ದೆಲ್ಲ ಹೇಳಪ್ಪ, ಯಾವ ರಾಜಕೀಯ ಸಲುವಾಗಿ ಯಾರ್ಯಾರನ್ನ ಇದು ಮಾಡಿ ಸುಮ್ಮನೆ ಗೊಂದಲ ತಂದಿಕ್ಬಾರ್ದು ನಾವು. ಇಲ್ಲಿ ಅದಕ್ಕೂ ಅವ್ರ ಅಣ್ಣತಮ್ಮರಲ್ಲಿ ಸಂಬಂಧಿಕರಲ್ಲಿ ಅವ್ರು ಯಾರಿಗೂ ನ್ಯಾಯಕ್ಕೆ ಬಂದಿಲ್ಲ, ಅವ್ರು ಯಾರಿಗೂ ಸೇರ್ವಿಲ್ಲ ಬಿಡಿ. ಸೇರಿದ್ರು ಸುತ್ತಮುತ್ತ ಈಗ ಗ್ರಾಮದವ್ರು ಹೆಚ್ಚಿಗೆ ಇದ್ರು. ಅದ್ರ ಜೊತೆ ನಾವು ಯಾವುದೇ ಜಾತಿ ಆಗಿರ್ಲಿ, ಯಾವುದೇ ಪಕ್ಷ ಆಗಿರ್ಲಿ, ಏನೇ ಆಗಿರ್ಲಿ, ನಾವು ನ್ಯಾಯಕ್ಕೆ ಹೋಗ್ತೀವಿ, ನ್ಯಾಯಯುತವಾಗಿ ಪಂಚಾಯತಿ ಮಾಡ್ತೀವಿ, ಮನೆಗೆ ಬರ್ತೀವಿ. ನಾವು ಯಾರ ಹತ್ರ ಏನು ಯಾರು ಪರ್ವಾಗಿ ಹೋಗಾರಲ್ಲ, ಯಾರ್ದೇನು ಕಾಫಿ ಟೀ ಕುಡಿಯೋರಲ್ಲ. ನಾವು ಯಾರು ಎಲ್ಲಿ ನಿಂತ್ಕೊಂಡು ಅಷ್ಟೇ, ನಾವು ಹಳ್ಳಿ ಪಂಚಾಯತ್ ಅಷ್ಟೇ, ನಮ್ಮ ಗ್ರಾಮದ ಅನ್ಸಿಲ್ಲ ಅದು ಅಷ್ಟೇ. ನಾವು ಆ ಥರ ಬಂದಿರೋರು. ಅಲ್ಲಿ ಈಗ MLA ಮೇಲೆ ಇದೆ ಅವ್ರ ಅಣ್ಣತಮ್ಮರು ಸಂಬಂಧಿಕರು ಬಂದು ಗಲಾಟೆ ಮಾಡಿದ್ದಾರೆ ಅಂತ ಇಲ್ಲಿ ಶಾಸಕರ ಬಗ್ಗೆ ದೂರದು ಅದು ಒಳ್ಳೇದಲ್ಲ ನನ್ನ ಅಭಿಪ್ರಾಯ. ಯಾಕೆಂದ್ರೆ ನಾನು ಯಾರ ಪರವಾಗಿ ಇಲ್ಲಿ MLA ವಯಸ್ಸನ್ನ ಮಾತಾಡಕ್ಕಲ್ಲ, ಅಥವಾ ಸಂತೋಷನ ಅವ್ರು ಇದು ಮಾಡ್ಕೊಂಡು ನಾವು ಮಾತಾಡಕ್ ಹೋಗೋದಿಲ್ಲ. ಇಲ್ಲಿ ನ್ಯಾಯನ ಅವ್ರು ಎಷ್ಟು ಜನ ಇದ್ದು ನಾವು ಇರೋದನ್ನೇ ನಾವು ಮಾತಾಡೋದು. ನಾವು ನ್ಯಾಯನ ಅವ್ನು ಯಾರಾಗಿರ್ಲಿ, ನಾವು ಶಾಸಕರಿಗೂ ಅಷ್ಟೇ ಇರೋದ್ ನ್ಯಾಯನೇ ನಾವು ಮಾತಾಡೋದು. ನಾವು ಅಲ್ಲಿ ಸಂಬಂಧಿಕರು ಬಂದಿದ್ರು, ಅವ್ರ ಅಣ್ಣತಮ್ಮರು ಬಂದು ಈ ರೀತಿಯಾಗಿ ಗಲಾಟೆ ಮಾಡಿದ್ರು ಅಂತ ಇಲ್ಲದ ಆರೋಪನ ಅವ್ರ ಮೇಲೆ ಹೊರಿಸಿ ಇಲ್ಲಿ ರಾಜಕಾರಣಕ್ಕೆ ರಾಜಕಾರಣ ಮಾಡ್ಲಿ, ಇವರಿಗೆ ಜನನ ಸಂಘಟನೆ ಮಾಡ್ಕೊಳ್ಳಿ, ಗೆಲ್ಲಿ ಸೋಲಿ ಅದು ಬೇರೆ ಪ್ರಶ್ನೆ. ಆ ಇರೋದೆಲ್ಲ ಜಾತಿಗೆ ಇದು ಮಾಡಿ ಸುಮ್ಮನೆ ಜಾತಿ ಅಂತಂದ್ರು ಎಲ್ಲರಿಗೂ ದ್ವೇಷ ಕಟ್ಟಿ ರಾಜಕಾರಣ ಯಾರು ಮಾಡಬಾರ್ದು, ಒಳ್ಳೇದಲ್ಲ. ಇವರೇ ಆಗಿರ್ಬೋದು, ಅವರೇ ಆಗಿರ್ಬೋದು. ಜಾತಿ ಯಾವತ್ತು ರಾಜಕಾರಣದಲ್ಲಿ ಜಾತಿ ಅಂತ ಯಾರು ಮಾಡಬಾರ್ದು. ಅಲ್ಲ, ಈಗ ಯಾರು ಮಾಡ್ತಾ ಜಾತಿ ನಮ್ಮ ಜಾತಿನ ಆ ಜಾಗದಲ್ಲಿ ನಮ್ಮ ಜಾತಿನ ನಮ್ಮ ಲಿಂಗಾಯತ ಇದು ಮಾಡಿ ಇವರು ನಮ್ಮನ್ನು ಹೊಡಿಸಿದ್ದಾರೆ ಅಂತ ಆರೋಪ ಮಾಡಿದಾರಲ್ಲ ಶಾಸಕರ ಮೇಲೆ. ಅದಕ್ಕೆ ಇದು ಜಾತಿ ರಾಜಕಾರಣ ಅಲ್ಲ ಇದು. ಆದ್ರೆ ಅವ್ರು ಇದು ಗೊತ್ತಿಲ್ಲದಂತದ್ದು ಅವ್ರ ವಿಚಾರನೇ ಬೇಡ, ಸತ್ಯವಾಗಿ ಮಾಡ್ತಿದ್ರು. ಫಸ್ಟ್ ಆಫ್ ಆಲ್ MLA ಪಂಚಾಯತ್ ಸಂಬಂಧ ಏನು? ಪಂಚಾಯತ್ ಯಾರಿಂದ ಸ್ಟಾರ್ಟ್ ಆಯ್ತು, ಏನಾಯ್ತು? MLA ಪಂಚಾಯತ್ ಸಂಬಂಧನೇ ಇಲ್ಲ. ಅದು ಲಾಣಿಕೆರಿಗೆ ಸಂಬಂಧ, ಅದರಲ್ಲೇ JDS ಸಂತೋಷ ಇಬ್ಬರಿಗೆ ಸಂಬಂಧಪಟ್ಟ ಪಂಚಾಯತ್ ಅದು ಯಾರಿಗೂ ಅಲ್ಲ. ಇದು ಹಾಕಿದ್ದು ಹೊರಗೆ ಹೇಳಿದ್ದು ಸಂತೋಷನೇ, ಬೇರೆ ಯಾರು ಅಲ್ಲ. ಸಂತೋಷ ಬಿಟ್ಟು ಅವರು ಹರಿ ಬಿಟ್ಬಿಟ್ಟು ಎಲ್ಲರೂ ಬರಕ್ಕೆ ಹೇಳಿದ್ರೆ ಎಲ್ಲರೂ ಹೋಗಿದ್ರು, ಎಲ್ಲ ಪಕ್ಷದವರು. ಯಾರು MLA ಫಾಲೋವರ್ಸ್ ಹೋಗಿಲ್ಲ, MLA ಸಂಬಂಧಿಕರು ಹೋಗಿಲ್ಲ, ಯಾರು ಹೋಗಿಲ್ಲ. ಇವರು ಸುಮ್ಮನೆ ಇಲ್ಲ ಸಲ್ಲದ ಮಾಡಿದ್ದು ನಮ್ಗೆ ಲಿಂಗಾಯತರಿಗೆ ಒಕ್ಕಲಿಗೆ ಮಾಡಿ ಯಾರು ಅಲ್ಲಿ ಎಲ್ಲರೂ ಇದ್ರು. ಕರೆದಾರೆ ಎಲ್ಲ ಇದ್ರು ಬಿಡಿ. ಪಂಚಾಯತಿ ಕರೆದಾರೆ ಯಾರು ಹೇಳಿ? MLA ಕರೆದಿದ್ರ? MLA ಎಲ್ಲಿದ್ರ ಅವತ್ತ? ಡೆಲ್ಲಿಲಿದ್ರು MLA. ಯಾರು ಪಂಚಾಯತಿ ಬರಕ್ಕೆ ಹೇಳಿದ್ರು, ಯಾರು ದುಡ್ಡು ಕೊಡಕ್ಕೆ ಹೇಳಿದ್ರು? MLA ಹೇಳಿದ್ರ? MLA ಕೇಳಿದ್ರು ಇವರು ಬರ್ಬೇಕು ಅಂತ MLA ಹೇಳಿ ಕೇಳಿ ಬಂದಿದ್ರು ಅವರು. MLA ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು ಬರ್ರಿ ಅಂತ. ಈ ದೇವಸ್ಥಾನ ವಿಚಾರದಲ್ಲಿ ರಾಜಕೀಯಕ್ಕೆ ಬೇರೆ ಬೇಯಿಸ್ಕೊಂತ ಇದ್ರೆ ಅಂತ ಬೇರೆ ಬೇಯಿಸಿದ್ರೆ ಸಂತೋಷ, ಖಂಡಿತ ಸರ್. ಸಂತೋಷ. ಬೇರೆ ಬೇಯಿಸಿದ್ರೆ ಸಂತೋಷ. ಅವ್ರಿಗೆ ತಾಕತ್ತಿದ್ರೆ ರಾಜಕಾರಣ ಮಾಡಿ ತೋರಿಸ್ಲಿ. MLA ಮನೆಲ್ಲ ಮಾಡೋದಲ್ಲ. ಅವ್ರಿಗೆ ತಾಕತ್ತಿದ್ರೆ ತೋರಿಸ್ಕೊಳ್ಳಿ. ಏನ್ MLA ವರ್ಷದ ಏನ್ ಪ್ರೂಫ್ ಐತೆ ಅವ್ರ ಮೇಲೆ? ಏನಿದೆ ಅವ್ರ ಏನ್ ಒಬ್ರು ಅವ್ರ ಕಡೆ ಒಬ್ರು ಇದಾರೆ, ಇಲ್ಲ MLA ಸಂಬಂಧಿಕರು ನಿಮ್ಮಲ್ಲಿ ಯಾರು ಹೊಡೆದಾರೆ ಅಂತ ಒಬ್ರು ತೋರಿಸ್ಲಿ ಸಾಕು. ಎಲ್ಲ ಬೇಕಾಗಿ ಮಾಡೋದ್ರಲ್ಲಿ ಅವರೇ ಹೊಡೆದಿರೋದು. ಬಂದು ಎಷ್ಟು ವರ್ಷ ಆಗಿದೆ? ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತಾ ಹೇಳಿ? ಅವ್ರದ್ದು ಏನಾರವ MLA ಮೇಲೆ ಇಷ್ಟೆಲ್ಲ ಹೇಳ್ತಿದ್ರು, ಏನು ಮಾಡಿದಾರೆ ಒಂದು ಅವ್ರು ಏನೋ ಒಂದು ತೋರಿಸ್ತೇವೆ. ಒಂದು ತೋರಿಸ್ಬಿಟ್ಟು ಮಾತಾಡಿ. ಏನು ಯಾರು ಹೊಡೆದಾಡ್ಸ್ತಾವ್ರು ಬಂದು ಇಲ್ಲಿಗೆ? ಯಾರು ಹೊಡೆದಾಡ್ಸ್ತಾವ್ರು ಹೇಳಿ? ಎಷ್ಟು ಹೊಡೆದಾಡ್ಸ್ತಾವ್ರೆ? ಯಾವ ಊರಿಗೆ ಹೋಗಿ ಹೊಡೆದಾಡ್ಸ್ತಾರೆ? ಯಾವ ಊರಿಗೆ? ಗಂಟೆಗೆ 10 ಲಕ್ಷ ದುಡ್ಡು ಕೊಟ್ಟಿದ್ರು ಅಂತಾರೆ, 1 ರೂಪಾಯಿ ಕೊಟ್ಟರೆ ತೋರಿಸಿ ಸರ್. ಜಗ್ಗಡೆ ಕೊಟ್ಟಿದ್ರು ಅಂತ ಎಲ್ಲಿ ಕೊಟ್ಟ ತೋರಿಸಿ. ಎಲ್ಲಿ ಯಾವ ಊರಿಗೆ ಕೊಟ್ಟಾರೆ ಇವರು? ಇಲ್ಲಿ ಬಂದ್ಬಿಟ್ಟು ಬಿಟ್ಟು ಬಂದಾರೆ MLA ಬಗ್ಗೆ. ಏನು ಯಾವತ್ತು 20 ವರ್ಷ MLA ಆ ಥರ ಮಾಡಿ 20 ವರ್ಷ ಹೆಂಗೆ ಗೆಲ್ತಿದ್ರು? ಹೆಂಗೆ ಗೆಲ್ತಿದ್ರೆ 20 ವರ್ಷ? ಹೇಗೆ ಎಲ್ಲ ಜಾತಿ ಒಂದ್ಸಲ ತಾಗೋಗಿಲ್ಲ ಅವರು? ಯಾವತ್ತ ಜಾತಿ ಭೇದ ಮಾಡಿದ್ದಾರೆ? ಇವ್ರು ಸಂತೋಷ ಬಂದ ಮೇಲೆ ಇಲ್ಲ ಸ್ಥಳದಲ್ಲಿ ಆರೋಪ ಮಾಡ್ಕೊಂಡು ಇವ್ನು ಯಾರು ಗಂಡಸೊಬ್ರಿಗೆ ನಾವು ಕರೆದಿದ್ವಾ? ನಾವು ದ್ರೌಪದಿ ಅಂತ ಕರೆದಿದ್ವು. ಸ್ಟೇಜ್ ಎತ್ ಮಾಡ್ಬೇಕಾರೆ 10 ಲಕ್ಷ ಕೊಟ್ಟಿದ್ದೀವಿ, ಸ್ಟೇಜ್ ಎತ್ತಿರಲ್ಲ 5 ಲಕ್ಷ ಕೊಡದೆ ಸ್ಟೇಜ್ ಎತ್ಬೇಕು ಅಂತ ಕಾನೂನು ಇತ್ತು. ಇವರೇ ಮಾಡಿದ್ರೆ ಅವರಲ್ಲಿ ಯಾರು 5 ಲಕ್ಷ ಕೊಟ್ಟಿದ್ರು? 10 ಲಕ್ಷ ಕೊಟ್ಟಿಲ್ಲ, ಏನೆಲ್ಲ ಹತ್ತಿದ್ರು. ಅವ್ರು ತೀಟೆ ಇಬ್ರು ಒಂದೇ ಪಕ್ಷದಲ್ಲಿತ್ತು. ನಮ್ದು ಕಾಂಗ್ರೆಸ್ ಅವ್ರಿಗೆ ಯಾವುದೇ ಸಂಬಂಧ ಇಲ್ಲ. ಅದು JDS ಯೋಗೇಶ್ JDS, ಅವನು JDS, 2 JDS ಮಾಡ್ಕೊಂಡು ಅವ್ರು ಕಿತ್ತಾಡ್ಕೊಂಡು ಅಲ್ಲಿದ್ದಾರೆಲ್ಲ JDS ಅವರು. ಯಾಕೆ ಕಾಂಗ್ರೆಸ್ ಮೇಲೆ ಹೇಳ್ತಾರೆ ಅವರು? ಯಾರು ನಿಮ್ಮ ಮೇಲೆ ಏನ್ ಮಾಡಿದ್ರು ಹೇಳಕ್ಕೆ? ಏನ್ ಮಾಡಿದ್ರೆ ಅಂತ ಹೇಳಿ. ಅಲ್ಲೇ ನಡೆದಿದ್ದು ನಿಜ. ಅಲ್ಲೇ ನಡೆದ ಏನು? ಯಾರು ಮಾಡಿದ್ರೆ ತೋರ್ಸು. ನಮ್ JDS ಅವ್ರು ಮಾಡಿದ್ರೆ
ಅಲ್ಲಲ್ಲ ಅಲ್ಲೇ ನಡೆಯಕ್ಕೆ ಅದು ಆ ವಿಡಿಯೋದಲ್ಲಿ ಸರ್, ನೂರಾರು ಜನ ಅವ್ರು ಸಂತೋಷದ ಮೇಲೆ ಇದ್ ಮಾಡಕ್ ಹೋದ್ರು. ನೋಡಪ್ಪ ನಾವಿದ್ದಾಗೆಲ್ಲ ಕರೆಕ್ಟಿಗೆ ಅದನ್ನೆಲ್ಲ ಮಾಡ್ಕೋಬಾರ್ದು. ಯೋಗೀಶ್ ಅವರು ಕುಡಿಸ್ಕೊಂಡು ಯೋಗೇಶ್ ಅವರೇ ಕರ್ಕೊಂಡ್ ಬಂದಿದ್ದಾರೆ. ಫಸ್ಟ್ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅವರು. ಪ್ರೀ ಪ್ಲಾನ್ ಮಾಡ್ಕೊಂಡು ಅವ್ರು ಹೋಗ್ಬೇಕಾದ್ರೆ ಹಿಂದ್ಗಡೆಯಿಂದ ಹೋಗಿ ಗಲಾಟೆ ಮಾಡಿದ್ರು. ಯೋಗೇಶನ್ನ ನಾನು ದೇವಸ್ಥಾನದ ಹೋಗಿ ಹೊರಗಡೆ ತಡೆದು ನಿಲ್ಲಿಸಿದೆ. ಅದೇ JDS ಪಕ್ಷದವರೇ ಅಲ್ಲೇ ಮಾಡಿರೋದು ಇರ್ಬೋದು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಮಾಡಿರ್ಬೋದು. ಒಂದು ಡೇಟಾ ನಾನು ವಿಡಿಯೋದಲ್ಲಿ ನೋಡಿದ್ರೆ ಪರ್ಫೆಕ್ಟ್ ಆಗಿ ಕಾಣ್ತಾ ಇಲ್ಲ. ತಲೆಮೇಕಿಂಗ್ ಏನೋ ಒಂದು ಡೇಟ್ ಹೊಡೆದಿದ್ದಾರೆ, ನೋಡಿದೆ ನಾನು. ಅದರಲ್ಲೇನಿಲ್ಲ ಅಂತ. ಅದು ಇಲ್ಲ, ಕುಡಿದು ಇವರೇ ಬೇಕು ಅಂತ ಮಾಡಿಸಿರೋದು. ಅವರೇ ಎರಡು ಮಾಡ ಪಾತ್ರ ಇಲ್ಲ. ಸಂತೋಷ ಅವರನ್ನ ಅಲ್ಲೇ ಮಾಡ್ಕೊಂಡಿದ್ದಾರೆ. ಅದ್ಬಿಟ್ರೆ ಶಾಸಕರ ಕಡೆಯವರು ಒಬ್ರು ಕೂಡ ಇದರಲ್ಲಿ ಭಾಗಿಯಾಗಿಲ್ಲ ಅಂತ ನಾನು ಇಲ್ಲ ಹೇಳಲಿಕ್ಕೆ ಯೋಗೀಶ್ ಶಂಕರೇ ಅವನಿಗೆ ಗಲಾಟೆ ಮಾಡ್ಬೇಕು ಅಂತ ಸೇರಿದ್ದವರು. ನಮ್ಮ ತಂದೆ ಜ್ಞಾಪ ಮಾತ್ರ ನ್ಯಾಯ ಕೊಡಿಸಿ ಗಲಾಟೆ ಇಲ್ಲಿ ಇಷ್ಟೇ ನಡೆದ ಸರ್. ಅವನು 6 ಲಕ್ಷ ಕೊಡದೇ ಇರೋದನ್ನ ಮುಚ್ಚಾಕಕ್ಕೋಸ್ಕರ ಶಿವಲಿಂಗೇಗೌಡರ ಮೇಲೆ ಇಲ್ಲದ ಆಪಾದನೆ ತತ್ತಾವನೆ ಸರ್. ಅಷ್ಟು ಬಿಟ್ರೆ ಬೇರೆ ಇನ್ನೇನು ಇಲ್ಲ ಸರ್. ಅದ್ರ 6 ಲಕ್ಷ ಕೊಟ್ಟಿದ್ರೆ ಧೈರ್ಯವಾಗಿ ನಮ್ದು ಗಂಡಸಿ ಹೋಬಳಿ ವನಪನಹಳ್ಳಿ ರಾಮಚಂದ್ರು APMC ನಿರ್ದೇಶಕರು. ನಾನು ಮಾತಾಡ್ತಾ ಇರೋದು ಶಿವಲಿಂಗೇಗೌಡರ ನನ್ನ ಬಾಂಧವ್ಯ 90ಇಂದ ಸಕ್ರಿಯವಾಗೈತೆ. 90 ಇಸ್ವಿಯಿಂದ ಸಕ್ರಿಯವಾಗಿ ಬಂದಿದ್ದೀವಿ ರಾಜಕಾರಣದಲ್ಲಿ. ಅವರು ಯಾವುದೇ ರಾಜಕಾರಣದಲ್ಲಿ ಅವರು ಇಂಥ ಹೊಡೆದಾಟ ಬಡದಾಟ ಕಡ್ದಾಟ ಅವ್ರಿಗೆ ಗೊತ್ತೇ ಇಲ್ಲ. ಯಾರೇ ತಪ್ಪು ಮಾಡಿದ್ರು ಅಲ್ಲೇ ಬೇಕಾದ್ರೆ ಗ್ರಾಮದವ್ರನ್ನ ಕೂರಿಸ್ಬಿಟ್ಟು ನ್ಯಾಯ ಕೊಡಿಸಿ ಈಚೆಗೆ ಬಂದಿರೋಂಥ ಜನ. ಒಂದೇ ಒಂದು ಕೇಸು ಗಂಡಸಿ ಹೋಬಳಿ ಶಿವರಾಮ್ ಅವರು ಕಾಂಗ್ರೆಸ್ ಅಲ್ಲಿದ್ರು, ನಾವು JDS ಅಲ್ಲಿದ್ದು, ಆಗಲೂ ಕೂಡ ಒಂದೇ ಒಂದು ಕೇಸ್ ಆಗಲಿಲ್ಲ. ಅಂತ ನಮ್ಮ ಹೋಬಳಿನ ಅಂತ ಸೂಕ್ಷ್ಮವಾಗಿ ಇಟ್ಟಿದ್ದಾರೆ. ಶಿವರಾಮ್ರವರು ಇಟ್ಟಿದ್ರು, ಇವರು ಇಟ್ಟಿದ್ದಾರೆ. ಇಬ್ಬರವರು ಹಂಗೆ ಬಂದಿದ್ದೀವಿ. ಈಗ ಸಂತೋಷಣ್ಣ ನಿನಗೆ ಹೇಳ್ತಾ ಇದ್ದೀನಿ, ದಯಮಾಡಿ ಸತ್ಯ ನನ್ನ ಹತ್ರ ಐತೆ. ನಾನು ಇದು ನೋಡಿದೆ, ಅದ ನೀವು ಹೇಳಿದ್ದ ಧರ್ಮ ನಂತ ಐತೆ, ಸತ್ಯ ನನ್ನ ಹತ್ರ ಐತೆ. ಶಿವಲಿಂಗಣ್ಣ ನೀನೇನು ಮಾಡೋಕ್ಕಾಗಲ್ಲ. ಶಿವಲಿಂಗಣ್ಣ ನಿನ್ನ ಅಣ್ತಂದಿರು, ನಿನ್ ಬಂಧು ಬಳಗ ಎಲ್ಲ ನಾನು ನೋಡಿದೆ, ಸುತ್ತ ನೋಡಿದೆ, ಎಲ್ಲ ಕಣ್ಣಿಗೆ ಅವರೇ ಕಾಣ್ತಿದ್ರು ಅಂತ ಹೇಳ್ತಲ್ಲ. ಅವ್ರ ಮನೆಯಲ್ಲಿ 3 ಜನ ಹೆಸರು ಹೇಳಿ ಸಾಕು. 3 ಜನ ಹೆಸರು ಹೇಳಿ ನಮ್ಗೆ ಗೊತ್ತಿಲ್ಲ. ಅವ್ರ ಅಣ್ತಂದಿರಾಗ್ಲಿ ಅವ್ರ ಬಾಮೈದಿರಾಗ್ಲಿ ಒಂದು ದಿವಸ ಬಂದಿಲ್ಲ, ಒಂದು ರಾಜಕೀಯ ವೇದಿಕೆ ಕಸಿಲ್ಲ. ಯಾರು ಇಲ್ಲ, ದೂರ ಇದ್ದಾರೆ. ಯಾಕೆ ಸಂತೋಷಣ್ಣ ಇಷ್ಟೊಂದು ಸುಳ್ಳು ಹೇಳ್ತೀಯ? ಧರ್ಮನಿಂದ ಇಟ್ಕೋ, ನಮ್ತಲ್ಲೂ ಧರ್ಮ ಇದೆ. ಧರ್ಮ ನಿಮ್ಮೊಬ್ಬರಿಗೆ ಇಲ್ಲ. ಸಮಾಜದಲ್ಲಿ ಎಲ್ಲರೂ ಧರ್ಮನೇ ಕಾಪಾಡೋದು. ಅನ್ಯಾಯ ಉಳಿಯಲ್ಲ. ನೀನು ಅನ್ಯಾಯ ಕೈ ಹಾಕ್ತಿದೀಯ. ಮಾಡು, ಸಂಘಟನೆ ಮಾಡು, ಹೋರಾಟ ಮಾಡು, ಗೆಲ್ಲು. ಸಂತೋಷ ಇದೆ. ಆದ್ರೆ ಊರು ವರ್ಷಕ್ಕೆ ಬೇಡ. ಈಗ ಆಳಿಕೆರೆಗೆ ಬಂದಿದೆಯಲ್ಲ ಊರು ವರ್ಷಕ್ಕೆ, ಇನ್ ಪಕ್ಕದಲ್ಲಿ ಎಲ್ಲ ನೆಮ್ಮದಿ ಹಾಳು ಮಾಡಬೇಡ. ನಿನಗೊಂದು ಕಿವಿ ಮಾತು ಹೇಳ್ತೀನಿ, ದಯಮಾಡಿ ಅದು ಬಿಡು. ಶಿವಲಿಂಗೇಗೌಡರಿಗೆ ಹೋರಾಟನೇ ಮಾಡು. ಗೆಲ್ತೀನಿ ಅಂತ ತೋರಿಸು, ಅವರು ತೋರಿಸ್ತೀನಿ. ನಿಮ್ಮ ಹೋರಾಟ ಅಷ್ಟಕ್ಕೆ ಇಟ್ಕೊಳ್ಳಿ. ಊರು ನೆಮ್ಮದಿಯಾಗಿ ಬಿಡು. ಸಂತೋಷಣ್ಣ ನಿನ್ ಕೊಡುಗೆ ತೋರ್ಸು. ಏನು ಒಳ್ಳೇದು ಮಾಡಿ, ಜನ ಒಳ್ಳೇದು ಮಾಡ್ರಿ, ಸಂಘಟನೆ ಮಾಡ್ರಿ, ಗೆಲ್ರಿ. ನಾವೇನ್ ಬೇಡ ಅಂತ ಹೋಗಿಲ್ಲ. ರಾಜಕಾರಣ ಎಲ್ಲರಿಗೂ ಉಂಟು, ನಿಮ್ಗೂ ಉಂಟು. ಅಲ್ಲಿ ನೋಡಿ ಯಾರ ಕಡೆ ಯಾರು ಒಳ್ಳೆ ಕೆಲಸ ಮಾಡಿರ್ತಾರೆ ಅವ್ರ ಕಡೆ ಜನ ರಾಜಕಾರಣ ಮಾಡೋದು ಬೇಡ. ಇಲ್ಲ ಜಾತಿ ರಾಜಕಾರಣ ಮಾಡಿಲ್ಲ ಅಂದ್ರೆ ಮಾಡೋದು ಬೇಡ. ಅಣ್ಣ ತಂದ್ರು ಬಂದ್ರು, ಸಂಬಂಧಿಕರು ಬಂದ್ರು ಅಂತ ಹೇಳ್ತಾರಲ್ಲ, ಅವ್ರ ಸಂಬಂಧ ಅವ್ರ ಅಣ್ಣ ತಂದ್ರನ್ನ ಅವ್ರ ಅಣ್ಣ ತಂದ್ರೆ ಇವ್ರು ಹತ್ತಿಕೊಂಡಿಲ್ಲ. ನನಗೆ ಕೆಟ್ಟ ಅವ್ರ ಅಣ್ಣ ತಂದ್ರನ್ನ ಒಬ್ಬರು ಹತ್ತಿಕೊಂಡಿಲ್ಲ ಶಿವಲಿಂಗೇಗೌಡರು, ನನಗೆ ಕೆಟ್ಟ ಅಂತ. ಆದ್ರೆ ಇಲ್ಲಿವರೆಗೂ ಜಾತಿ ರಾಜಕಾರಣ ಮಾಡಿದ್ರೆ ಈ ಅಕ್ಷರ ಕ್ಷೇತ್ರದಲ್ಲಿ ಎಲ್ಲಾ ವರ್ಗದವರು ಇದ್ದಾರೆ. ಅವ್ರನ್ನೆಲ್ಲರನ್ನು ವಿರೋಧ ಮಾಡ್ಕೊಂಡು ಇವರು ಜಾತಿ ಎತ್ಕಡಿಕೆ ಮಾಡಿದ್ರೆ ಹೆಚ್ಚಿಗೆಯ ಬೇರೆ ವರ್ಗದವರಿಗೆ ಹೆಚ್ಚಿಗೆ ಇವರು ಜನನ ಇದು ಮಾಡ್ಕೊಂಡು ಅವ್ರೆಲ್ಲರೂ ಮಾತಾಡಿದ್ರು. ಅದೇ ಒಂದು ಆಡಿಯೋ ನಾಲಿಂಗರ ವಿಚಾರವಾಗಿ ಗಟ್ಟಾಗಿ ಕಂಬ ಕೊಡಿರಿ ಇನ್ನೊಂದು ಮಾಡಿ. ಹೌದು, ಅವ್ನು 7 ನಿಮಿಷ ಇದನ್ನ ರೆಕಾರ್ಡ್ ಮಾಡ್ಕೊಂಡವನೆ. ಇದನ್ನ ಲಿಖಿತ ಮುಂದಿಕ್ಕಿದ ಈ ರೀತಿಯಾಗಿ ಅವನ್ನ ಕಂಬ ಕಟ್ಟಿ ಬಟ್ಟೆ ಕಂಬ ಕಟ್ಟಿರಿ, ನಾನು ಬರ್ತೀನಿ, ಯಾವ ಪರಿಷತ್ ನಾನು ನೋಡ್ತೀನಿ ಅಂತ ನಮ್ಮೂರು ಗ್ರಾಮದವರ ಹುಡುಗ ಅವನ ಹತ್ರ ಮಾತಾಡಿ ಕೇಳಿದರೆ ಇದೊಂದು ಸಣ್ಣ ಕೆರೆ ವಿಚಾರವಾಗಿ ಸ್ಟಾರ್ಟ್ ಆಯ್ತು. ಹೂಳೆತ್ತ ಸುದ್ದಿಲಿ ಶುರುವಾಯ್ತು.
ನಮ್ಮೂರಿಗೆ 100 ರೂಪಾಯಿ ಫಿಕ್ಸ್ ಮಾಡಿ ನಮ್ಮ ಗ್ರಾಮದಲ್ಲಿ ಫ್ರೀ ಆಗಿ ಬೇರೆ ಊರವರಿಗೆ ಅಲ್ಲ ಆಡಿಯೋ ಬಗ್ಗೆ ಹೇಳಿ, ಆಡಿಯೋ ಬಗ್ಗೆ ಮಾತಾಡಿರೋದು ಅದೇ ಅಲ್ಲಿಂದನೇ ಸ್ಟಾರ್ಟ್ ಆಯ್ತು ಸರ್. ಕೆರೆಯಿಂದಲೇ ನಾವು 4 ವರ್ಷ ಆಯ್ತು. ಅವನು ಆಡಿಯೋ ಮಾಡಿದ್ರಲ್ಲ ಸರ್. ತಡೆಯಲ್ಲ, ಹಂಗಲ್ಲ. ಇದು ಗಲಾಟೆ ಸರ್. ದೇವಸ್ಥಾನ ಮುಗಿದು 4 ವರ್ಷ ಆಗಿದೆ, ಆಲ್ರೆಡಿ ಕ್ಲೋಸ್ ಆಗಿದೆ. ಇದು ಯಾವಾಗ ಬಂತು, ಇದು ನಮ್ಮೂರಲ್ಲಿ ವರ್ಷಾಡಕ್ಕೆ ಶುರು ಮಾಡಿದ ಅವಾಗ ಕೆರೆ ಹೂಡತ್ತದ್ರಿಂದ ಶುರು ಮಾಡಿ ನೀವು ಕೊಟ್ಟಿದ್ದೀವಿ ಅನ್ನೋದು ಕೇಳಿದಾಗ ಆ ಸೂರವಾದ್ರು ಕಟ್ಟಿ ಮರಕ್ಕೆ ನಾನು ಬರ್ತೀನಿ, ಬೆಂಕಿ ಇರ್ತೀನಿ, ನಾನು ಇದೀನಿ, ಅದೇನ್ ಬಂದು ನಾನು ಇದೀನಿ ಅಂತ ಹೇಳಿದಾಗ ಅದು ಅವನಿಗೂ ಗಲಾಟೆ ಈ ತರ ಇರ್ತಲ್ಲ ನಮ್ಮ ತಾಯಿ ಸುಳ್ಳನ ಅಂತ ಅವನು ಪ್ರಶ್ನೆ ಮಾಡಿದಾಗ ಅಂತ ಹಿರಿಯರಿಗೆಲ್ಲ ಹೇಳಿದ ನಮ್ಮ ತಾಯಿ ಸುಳ್ಳನ ಅಂತ ನಮ್ಗೆ ಭಿತ್ತಿಪತ್ರ ಮಾಡಿ ಹಂಚಿದಾರಲ್ಲ, ಅವ್ರು ಯಾರು ಹಂಚಿದ್ದಾರೆ, ನಮ್ಗೆ ಯಾವ ದೃಷ್ಟಿಯಿಂದ ಹಂಚಿದ್ರು ಅವರು ನಮ್ಗೆ ಆನ್ಸರ್ ಮಾಡ್ಬೇಕು. ಯಾರು ಅಲ್ಲಿ ಯಾರು ಇವ್ರಿಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಾಗಲ್ಲ. ನಿಮ್ ಗಮನದಿಂದ ಅಲ್ಲ ನೀವು ಅವ್ರು ಯಾರು ಅಂತ, ಅದು ನಿಜನ ಸುಳ್ಳು ಇನ್ನೊಂದು ಹಂಚಿರೋರು ಯಾರು ಅಂತ ನಿಮಗೆ ಬೇಕು ಅಂತ ಹಂಚಿದ್ರೆ ಬೇಕು. ಸರ್ ಜೊತೆ ಬೇರೆ ಏನಲ್ಲ, ಅದು ನಮ್ಗೆ